Exercise 11.2. Second question. Indian ಕೊಟ್ಟಿದ್ದಾರೆ ನೋಡ್ರಿ. In a television game show, the prize money of 1 lakh rupees is to be divided equally amongst the winner. ಯಾರ್ಯಾರು ವಿನ್ ಆಗಿದಾರಲ್ಲ ಈ 1 lakh ಅಲ್ಲಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಬೇಕು. Okay? ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್ ಅಂಡ್ ಫೈಂಡ್ ವೆದರ್ ದ ಪ್ರೈಸ್ ಮನಿ given to an individual winner is directly or inversely proportional to the number of winners. ಈಗ ಅವ್ರು ಕೊಡ್ತಿರೋದೇನೋ ಇದು ಇನ್ವರ್ಸ್ ಇಲ್ಲ ಡೈರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಅದನ್ನ ಬರ್ದ್ಬಿಡ್ತೀನಿ. ನಂಬರ್ ಆಫ್ ವಿನ್ನರ್ಸ್, ಓಕೆ, ಆಮೇಲೆ ಪ್ರೈಸ್ ಫಾರ್ ಈಚ್ ವಿನ್ನರ್. ಪ್ರೈಸ್ ಫಾರ್ ಈಚ್ ವಿನ್ನರ್. ಓಕೆ, ಎರಡು ಕ್ಯಾಟಗರಿ ಕೊಟ್ಟಿದ್ದಾರೆ. ಈಗ ನೀವು ನೋಡಿದ್ರೆ ಒಬ್ಬನೇ ವಿನ್ನರ್ ಇದ್ರೆ ಅವನಿಗೆ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ. ಓಕೆ, ಈಗ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಇಬ್ಬರು ವಿನ್ನರ್ ಇದ್ರೆ, ಇಬ್ಬರು ವಿನ್ನರ್ ಆದ್ರೆ ಒಬ್ಬೊಬ್ರಿಗೆ ಎಷ್ಟು ಕೊಡ್ತಾರೆ? 50,000 ಕೊಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಇರೋದೇ 1 lakh. ನಾವು 1 lakh ನ ಯಾರ್ಯಾರು ವಿನ್ ಆಗಿರ್ತಾರಲ್ಲ ಅವ್ರಿಗೆ ಈಕ್ವಲ್ ಆಗಿ ಡಿವೈಡ್ ಮಾಡ್ಬೇಕು. ಈಗ ಅಂತ ಸಿಚುವೇಶನ್ ಬಂದಾಗ ನೀವೇ ನೋಡ್ರಿ, ಇಲ್ಲಿ LHS ಜಾಸ್ತಿ ಮಾಡಿದೀನಿ, ಹೌದಾ? ನಂಬರ್ ಆಫ್ ವಿನ್ನರ್ ಜಾಸ್ತಿ ಆದ್ರೆ ಪ್ರೈಸ್ ಮನಿ ಏನಾಯ್ತು? ಕಡಿಮೆ ಆಯ್ತು. ಒಬ್ಬೊಬ್ರಿಗೆ ಕಡಿಮೆ ಆಯ್ತು, ಹೌದಾ? ಸೊ ಇಬ್ಬರು ವಿನ್ನರ್ ಆದ್ರೆ ಒಬ್ಬೊಬ್ರಿಗೆ ಎಷ್ಟು ಬರುತ್ತೆ? 50,000. ಅದೇ ಒಬ್ನೇ ವಿನ್ನರ್ ಇದ್ರೆ 1 lakh. ಸೊ ವಿನ್ನರ್ ಜಾಸ್ತಿ ಆದಂಗೆಲ್ಲ ಪ್ರೈಸ್ ಮನಿ ಏನಾಗುತ್ತೆ? ಒಬ್ಬೊಬ್ರಿಗೆ ಕಡಿಮೆ ಆಕ್ಕಂತ ಹೋಗುತ್ತೆ. ಸೊ LHS ಜಾಸ್ತಿ ಆದ್ರೆ RHS ಇಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಒಂದ್ ಜಾಸ್ತಿ ಆಗಿ ಒಂದ್ ಕಡಿಮೆ ಆದ್ರೆ ಇಂಥ ಸಿಚುವೇಶನ್ ಏನು? ಇನ್ವರ್ಸ್ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಸೊ ಒಂದ್ ಜಾಸ್ತಿ ಆದ್ರೆ ಇನ್ನೊಂದು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಮಗೆ ಏನೇನ್ ಕಂಡಿಬೇಕು ನೋಡ್ರಿ. ಈಗ 2 ಮೆಂಬರ್ಸ್ ಆದ್ರೆ ಒಬ್ಬೊಬ್ರಿಗೆ 50,000 ಅಂತ ಅವರೇ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ 4 ಮೆಂಬರ್ಸ್ ಆದ್ರೆ ಅಂತ ಕೇಳಿದ್ದಾರೆ. 4 ಮೆಂಬರ್ಸ್ ಆದ್ರೆ ಎಷ್ಟು ಪ್ರೈಸ್ ಅಂದ್ರೆ ಎಕ್ಸ್ ಅಂತ ಅನ್ಕೋಣ. ಈಗ ನೀವು ನೋಡಿದ್ರೆ ಈ ಸಿಚುವೇಶನ್ ಇನ್ವರ್ಸ್ ಅಂತ ಗೊತ್ತಾಯ್ತಾನೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ನೀವೇನ್ ಮಾಡ್ಬೇಕು? ಸ್ಟ್ರೈಟ್ ಮಲ್ಟಿಪ್ಲೈ ಮಾಡ್ಬಿಡ್ರಿ. ಸೊ ನಥಿಂಗ್ ಬಟ್ ಏನಂತಂದ್ರೆ 1 into 1 lakh is equal to 4 into x ಹಿಂಗ್ ಬರ್ಕೊಂಡ್ಬಿಡ್ರಿ. ಓಕೆ, ಸೊ ಅವಾಗ ಏನಾಗುತ್ತೆ? ಇದನ್ನೇ ಉಲ್ಟಾ ಬರ್ಕೊಂಡ್ರೆ 4 into x is equal to 1 into 1 lakh ಆಗುತ್ತೆ. ಓಕೆ, ಈಗ ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. 1 into 1 lakh ಏನಾಗುತ್ತೆ? 1 lakh ಆಗುತ್ತೆ. ಓಕೆ, ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4 ಆಯ್ತು. ಓಕೆ, ನೀವು ನೋಡಿದ್ರೆ 4 1 ಜಾ 425 ಜಾ 100 ಅಂತ ಗೊತ್ತು. ಇಲ್ಲಿ 3 0 ಇದೆ. ಸೊ ಎಷ್ಟಾಗುತ್ತೆ? 25,000 rupees ಬರುತ್ತೆ. ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ? 25,000 rupees ಬರುತ್ತೆ. ಸೊ ಇಲ್ಲಿ ಬರೀ 25,000. ಓಕೆ, ನೆಕ್ಸ್ಟ್ ಅದೇ ರೀತಿ ಫೈವ್ ಮೆಂಬರ್ಸ್ ಆದ್ರೆ ಎಷ್ಟು ಅಂತ ಕೇಳ್ತಾರೆ. 5 ಮೆಂಬರ್ಸ್ ವಿನ್ನರ್ ಆದ್ರೆ ಒಬ್ಬೊಬ್ರಿಗೆ ಎಷ್ಟು ಬರುತ್ತೆ ಅಂದ್ರೆ ಅದನ್ನ ಎಕ್ಸ್ ಅಂತ ತಗೊಳ್ಳೋಣ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಗೊತ್ತು. ಸೊ ಅವಾಗೇನು ಸ್ಟ್ರೈಟ್ ಮಲ್ಟಿಪ್ಲೈ ಮಾಡ್ಬೇಕು. 1 into 1 lakh is equal to 5 into x. ಓಕೆ, ಸೊ ಇದನ್ನ ಉಲ್ಟಾ ಬರ್ಕೊಂಡ್ರೆ 5 into x is equal to 1 into 1 lakh. ಓಕೆ, ಈಗ ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. 1 lakh. ಓಕೆ, ಇಂಟು 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5 ಆಯ್ತು. 5 1 ಜಾ 5 2 ಜಾ. ಸೊ 1 2 3 4 zeros. ಸೊ ಒಬ್ಬೊಬ್ರಿಗೆ ಎಷ್ಟು ಬರುತ್ತೆ? 20,000 ಬರುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರೀಬೇಕು? 20,000. ಓಕೆ, ಈಗ 8 ಮೆಂಬರ್ಸ್ ಆದ್ರೆ ಒಬ್ಬೊಬ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅದನ್ನ ಕಂಡುಹಿಡಿಯೋಣ. 8 ಮೆಂಬರ್ಸ್ ಆದ್ರೆ ಎಷ್ಟು ಬರುತ್ತೆ? ಅದು ಎಕ್ಸ್. ಈಗ ನೀವು ನೋಡಿದ್ರೆ ಓಕೆ, ಒಬ್ಬರಿಗೆ 1 lakh, 8 ಮೆಂಬರ್ಸ್ ಆದ್ರೆ ಎಷ್ಟು ಬರುತ್ತೆ? ಎಕ್ಸ್ ಅಂತ ತಗೊಂಡಿವಿ. ಸೊ ಇದು ಇನ್ವರ್ಸ್ಲಿ ಪ್ರಪೋರ್ಷನ್ ಇರೋದ್ರಿಂದ ಸೊ ಸ್ಟ್ರೈಟ್ ಮಲ್ಟಿಪ್ಲೈ ಮಾಡ್ಬೇಕು. 1 into 1 lakh is equal to 8 into x. Okay,
ಸೊ ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. ಸೊ ಉಲ್ಟಾ ಬರೆದ್ರೆ 8 into x is equal to 1 into 1 lakh. ಓಕೆ, x is equal to ಏನಾಗುತ್ತೆ 1 into 1 lakh 1 lakh ಆಯ್ತು. ಇಂಟು 8 ಈ ಕಡೆ ಬಂದ್ರೆ ಡಿವೈಡ್ ಬೈ 8 ಆಯ್ತು. ಈಗ ಕ್ಯಾನ್ಸಲ್ ಮಾಡಿದ್ರೆ 8 1 ಜಾ 8 ಎಷ್ಟು ಉಳಿತು 2 ಉಳಿತು. ಓಕೆ, 20 ಆಯ್ತು. 8 2 ಜಾ 16 ಆಯ್ತು. ಎಷ್ಟು ಉಳಿತು 4 ಉಳಿತು. ಓಕೆ, 40 ಆಯ್ತು. 8 5 ಜಾ 40 0. ಸೊ ಎಷ್ಟು ಬಂತು 12,500 ಬಂತು. ಸೊ ಇಲ್ಲೇನ್ ಬರೀತೀನಿ 12,500. ಓಕೆ, ನೆಕ್ಸ್ಟ್ ಟೆನ್ ಮೆಂಬರ್ಸ್ ವಿನ್ನರ್ ಆದ್ರೆ ಎಷ್ಟು ಅಮೌಂಟ್ ಬರುತ್ತೆ ಕಂಡುಹಿಡಿಯೋಣ. ಎಕ್ಸ್. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, ಸ್ಟ್ರೇಟ್ ಮಲ್ಟಿಪ್ಲೈ ಮಾಡಬೇಕು. 1 into 1 lakh is equal to 10 into x. ಓಕೆ, ಇದನ್ನ ಉಲ್ಟಾ ಬರೀತೀನಿ. 10 into x is equal to 1 into 1 lakh. ಅವಾಗ ಏನಾಯ್ತು x is equal to 1 lakh into 10 ಈ ಕಡೆ ಬಂದ್ರೆ ಡಿವೈಡ್ ಬೈ 10 ಆಯ್ತು. 1010 ಕ್ಯಾನ್ಸಲ್. ಎಷ್ಟು ಉಳಿತು 10,000 ಉಳಿತು. ಹೌದಾ? ಸೊ ಒಬ್ಬೊಬ್ರಿಗೆ ಎಷ್ಟು ಪೇ ಮಾಡಬೇಕು 10,000 ಪೇ ಮಾಡಬೇಕು. ಓಕೆ, ನೆಕ್ಸ್ಟ್ ಲಾಸ್ಟ್ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಟ್ವೆಂಟಿ ಮೆಂಬರ್ಸ್ ಇದ್ರೆ ಒಬ್ಬೊಬ್ಬರಿಗೆ ಎಷ್ಟು ಪ್ರೈಸ್ ಮನಿ ಬರುತ್ತೆ ನೋಡೋಣ. ಅದನ್ನ ಎಕ್ಸ್ ಅಂತ ಅನ್ಕೊಂತೀನಿ. ಈಗ ಇನ್ವರ್ಸ್ ಪ್ರಪೋರ್ಷನಲ್ ಅಂದ್ರೆ ಸ್ಟ್ರೇಟ್ ಮಲ್ಟಿಪ್ಲೈ ಮಾಡಬೇಕು. 1 into 1 lakh is equal to 20 into x. ಓಕೆ, ಈಗ ಇದನ್ನ ಉಲ್ಟಾ ಬರೆದ್ರೆ 20 into x is equal to 1 into 1 lakh. ಓಕೆ, x is equal to 1 into 1 lakh ಏನಾಗುತ್ತೆ 1 lakh ಆಗುತ್ತೆ. ಓಕೆ, ಇಂಟು 20 ಈ ಕಡೆ ಬಂದ್ರೆ ಡಿವೈಡ್ ಬೈ 20 ಆಯ್ತು. 1010 ಕ್ಯಾನ್ಸಲ್. 2 1 ಜಾ 2 5 ಜಾ 10 1 2 3. ಸೊ ಎಷ್ಟಾಯ್ತು 5,000 rupees ಬರುತ್ತೆ. ಸೊ ಒಬ್ಬೊಬ್ರಿಗೆ ಎಷ್ಟು 5,000 rupees ಬರುತ್ತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ಇದ್ರದ್ದು ಟೋಟಲ್ ಓವರ್ ಆಲ್ ಆನ್ಸರ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೊಳ್ರಿ. ಓಕೆ, ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.